ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ವಿಜ್ಞಾಪನೆ ಸೇವೆ ಕುರಿತಾಗಿ ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಯೋವೇಲ 2ನೇ ಅಧ್ಯಾಯ 17ನೇ ವಚನ. ಯೋವೇಲ 2:17. ಯೆಹೋವನ ಸೇವಕರಾದ ಯಾಜಕರು ದ್ವಾರ ಮಂಟಪಕ್ಕೂ ಯಜ್ಞವೇದಿಗೂ ನಡುವೆ ಅಳುತ್ತಾ, ಯೆಹೋವನೇ, ನಿನ್ನ ಜನರನ್ನು ಕರುಣಿಸು, ಅನ್ಯ ಜನಾಂಗಗಳು ಅವರ ಹೆಸರನ್ನು ಕಟ್ಟುಗಾದೆಯಾಗಿ ಎತ್ತುವ ನಿಂದೆಗೆ ನಿನ್ನ ಸ್ವಾಸ್ಥ್ಯದವರನ್ನು ಗುರಿ ಮಾಡಬೇಡ. ಅವರ ದೇವರು ಎಲ್ಲಿ ಎಂಬ ಮಾತು ಮ್ಲೇಚ್ಛರಲ್ಲಿ ಏಕೆ ಸಲ್ಲಬೇಕು ಎಂದು ವಿಜ್ಞಾಪಿಸಲಿ. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂಥ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷ ಗ್ರಹಿಕೆಯನ್ನು ಅನುಗ್ರಹಿಸಲಿ. ಯೋವೇಲ ಗ್ರಂಥದಲ್ಲಿ ಈ 2ನೇ ಅಧ್ಯಾಯದ 12ರಿಂದ 17 ವಚನಗಳ ತನಕ ಜನರನ್ನು ಪಶ್ಚಾತ್ತಾಪ ಪಡುವುದಕ್ಕಾಗಿ ಪ್ರೇರೇಪಿಸುವಂಥ ಒಂದು ಬಹಳ ಗಂಭೀರವಾದ ಭಾಗವನ್ನು ಓದ್ತೇವೆ. ಇಲ್ಲಿರುವಂಥ ಕೆಲವು ಮಾತುಗಳು ಸುಲಭದ ಮಾತಲ್ಲ. ಅಲ್ಲಿ ಆತನು ಹೇಳ್ತಾನೆ, ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗ್ರಿ ಎಂಬುದಾಗಿ ಹೇಳ್ತೇನೆ. ಮನಪೂರ್ವಕವಾಗಿ ತಿರುಗ್ರಿ. ನಂತರದಲ್ಲಿ 13ನೇ ವಚನದಲ್ಲಿ ಮತ್ತೊಂದು ಗಂಭೀರವಾದ ಮಾತನ್ನು ಹೇಳ್ತಾನೆ. ಏನು? ನಿಮ್ಮ ಬಟ್ಟೆಯನ್ನಲ್ಲ ಅಥವಾ ನಿಮ್ಮ ಬಟ್ಟೆಗಳನ್ನಲ್ಲ, ನಿಮ್ಮ ಹೃದಯಗಳನ್ನ ಹರಿದುಕೊಂಡು ಎಂಬುದಾಗಿ ಹೇಳ್ತಾನೆ. ಹಾಗಾದರೆ ಹೃದಯ ಹರಿದು ಹೋಗುವಷ್ಟು ದೇವರ ಮುಂದೆ ಮಾನಸಾಂತರ ಪಟ್ಟರೆ ಎಂಬುದಾಗಿ ಹೇಳ್ತಾನೆ. ದೇವರ ಕಡೆಗೆ ತಿರುಗಿಕೊಂಡು, ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಂಡು ಆತನ ದಯೆಯು, ಕನಿಕರವು, ದೀರ್ಘಶಾಂತಿಯು, ಮಹಾಕೃಪೆಯುಳ್ಳವನಾಗಿ ಮಾಡಬೇಕೆಂದ ಕೇಡಿಗೆ ಮರಗಿ ದೇವರು ನಮಗೆ ಕೇಡನ್ನು ಮಾಡದೆ ಒಂದು ವೇಳೆ ದೇವರು ಮನಮರಗಲಿ ಎನ್ನುವುದಕ್ಕಾಗಿ ಪ್ರಾರ್ಥಿಸ್ರಿ ಎಂಬುದಾಗಿ ಹೇಳ್ತಾನೆ. ಈ ರೀತಿ ಅನೇಕ ಕೆಲವು ಸಂಗತಿಗಳು ಬರುವಾಗ ಕೆಲವು ವಿಚಿತ್ರವಾದ ಸಂಗತಿಗಳನ್ನ ಹೇಳ್ತಾನೆ. ಎಲ್ಲ ವಿಧದ ಜನರನ್ನ ಪ್ರಾರ್ಥನೆಗೆ, ಉಪವಾಸ ಪ್ರಾರ್ಥನೆಗಾಗಿ ಕರೆಯುವಾಗ ಎಂಥವನ್ನ ಕರಿಬೇಕಂತೆ? ವೃದ್ಧರನ್ನು ಉಪವಾಸ ಪ್ರಾರ್ಥನೆಗೆ ಕರಿಬೇಕಂತೆ. ಅಲ್ಲಿ ಹೇಳ್ತಾನೆ, ಜೀವನದಲ್ಲಿ ಕೊಂಬುದಿರಿ, ಉಪವಾಸ ದಿನವನ್ನು ಗೊತ್ತು ಮಾಡ್ರಿ, ಸಂಘವನ್ನು ನೆರವೇರಿಸ್ರಿ, ಜನರನ್ನು ಒಟ್ಟಿಗೆ ಬರಮಾಡ್ರಿ. ಆ ಜನರನ್ನು ಕರೆಯುವಾಗ ಯಾರನ್ನ ಕರೀರಿ? ವೃದ್ಧರನ್ನು ಕೂಡಿಸ್ರಿ ಅಂತಾನೆ. ನಂತರದಲ್ಲಿ ಮಕ್ಕಳನ್ನ ಮೊಲೆಕೂಸುಗಳನ್ನು ಸೇರಿಸ್ರಿ ಅಂತಾರೆ. ಯಾವೊಬ್ಬ ಹಸುಗೂಸಿಗೆ ಉಪವಾಸವನ್ನ ಯಾರೊಬ್ಬರು ಬಯಸುವುದಿಲ್ಲ. ಹಸುಗೂಸು ಉಪವಾಸಿಸಲಿ ಎಂಬುದಾಗಿ ಯಾರೊಬ್ಬರು ಬಯಸುತ್ತಿಲ್ಲ. ಇಲ್ಲಿ ದೇವರು ಅದನ್ನು ಹೇಳ್ತಿದ್ದಾನೆ. ಇನ್ನೂ ವಿಚಿತ್ರವಾಗಿ ಮುಂದೆ ಹೋದರೆ ಸಂಭ್ರಮದ ಮನೆಗಳು, ಮದುವೆ ಮನೆಗಳು, ವಧುವರರು ತಮ್ಮ ಕಲ್ಯಾಣ ಗೃಹದಿಂದ ಹೊರಟು ಬರಲಿ, ಅವರು ಉಪವಾಸಕ್ಕೆ ಬರಲಿ ಅಂತ ಹೇಳ್ತಾರೆ. ಮದುವೆ ಮನೆಯಲ್ಲಿ ಔತಣವನ್ನ ಏರ್ಪಡಿಸಿದ್ರೆ ಅದನ್ನು ಬಿಟ್ಟು ಉಪವಾಸಕ್ಕೆ ಬರಲಿ ಎಂಬುದಾಗಿ ದೇವರು ಹೇಳ್ತಾನೆ. ಹಾಗಾದರೆ ದೇವರ ಬಳಿ ಪ್ರಾರ್ಥಿಸುವಂಥದ್ದು ಅಷ್ಟು ತೀವ್ರವಾದ ಸಂಗತಿ. ಹೀಗೆ ಜನರೆಲ್ಲರೂ ಸೇರಿ ಬಂದಾಗ ಯೆಹೋವನ ಸೇವಕರಾದ ಯಾಜಕರು ಮಾಡಬೇಕಾದದ್ದು ಏನೆಂಬುದನ್ನು ಇಲ್ಲಿ ಆತನು ಹೇಳ್ತಿದ್ದಾನೆ. ಅಲ್ಲಿ ಯೆಹೋವನ ಸೇವಕರಾದ ಯಾಜಕರು ದ್ವಾರ ಮಂಟಪಕ್ಕೂ ಯಜ್ಞವೇದಿಗೂ, ಅಂದರೆ ದೇವರ ಆಲಯದ ಪ್ರಾಂಗಣವನ್ನು ಪ್ರವೇಶಿಸಿ ಒಳಗೆ ಬಂದ ಮೇಲೆ ಯಜ್ಞವೇದಿಗೆ ಮೊದಲೇ ನಡುವೆ ನಿಂತು ಅವರು ಹೇಳಬೇಕಾದ ಮೊಟ್ಟ ಮೊದಲನೇ ಪ್ರಾರ್ಥನೆಯಲ್ಲಿ ಹೇಳ್ತದೆ, ಅವರು ಅಳ್ತಾ ಹೇಳಬೇಕಾದದ್ದು, ಯೆಹೋವನೇ ನಿನ್ನ ಜನರನ್ನು ಕರುಣಿಸು. ವಿಜ್ಞಾಪನೆ ಸೇವೆಯಲ್ಲಿ ಬಹಳ ಪ್ರಾಮುಖ್ಯವಾದ ಪ್ರಾರ್ಥನೆ ಈ ಪ್ರಾರ್ಥನೆ ಆಗ್ತದೆ. ಇದು ಬಹಳ ಪ್ರಾಮುಖ್ಯವಾದ ಪ್ರಾರ್ಥನೆ. ಇದನ್ನು ನಾನು ಈ ರೀತಿಯಾಗಿ ಹೇಳಲಿ, ಅನ್ನ ಮಾಡುವುದಕ್ಕೆ ಅಕ್ಕಿ ಹೇಗೆ ಪ್ರಾಮುಖ್ಯವೋ, ಒಂದು ವೇಳೆ ನೀರಿದೆ, ಪಾತ್ರೆ ಇದೆ, ಬೆಂಕಿ ಇದೆ, ಉಪ್ಪಿದೆ, ಎಲ್ಲವೂ ಇದೆ, ಆದರೆ ಅಕ್ಕಿ ಹಾಕದೆ ಹೋದರೆ ಅನ್ನ ಆಗೋದಿಲ್ಲ. ಹಾಗಾದರೆ ಅನ್ನ ಮಾಡುವುದಕ್ಕೆ ಅಕ್ಕಿ ಒಂದು ಪ್ರಾಮುಖ್ಯವಾದ ಪದಾರ್ಥ. ಹೀಗೆ ಪ್ರತಿಯೊಂದಕ್ಕೂ ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಅದಕ್ಕೆ ಒಂದು ಪ್ರಾಮುಖ್ಯವಾದ ಪದಾರ್ಥ ಬರ್ತದೆ. ಟೀ ಮಾಡೋದಕ್ಕೆ ಎಲ್ಲ ಇದ್ದು ಟೀ ಪುಡಿ ಇಲ್ಲ ಎನ್ನುವುದಾದರೆ ವ್ಯರ್ಥ. ಮಾಡೋದಕ್ಕೆ, ಟೀ ಕುದಿಸ್ಲಿಕ್ಕೆ ಟೀ ಪುಡಿ ಹಾಕಲೇಬೇಕು, ಪ್ರಾಮುಖ್ಯವಾದ ಪದಾರ್ಥ. ಹಾಗಾದರೆ ವಿಜ್ಞಾಪನೆ ಸೇವೆ ಇರುವುದಾದರೆ, ವಿಜ್ಞಾಪಿಸುವ ಮನುಷ್ಯ ನಾನು ದೇವರ ಬಳಿ ಪ್ರಾರ್ಥಿಸ್ತೇನೆ ಎಂಬುದಾಗಿ ಅವನು ಕನಿಕರವನ್ನು ಬೇಡದೆ ಹೋದರೆ, ತನ್ನ ಜನರ ಮೇಲೆ ಕನಿಕರವನ್ನು ಬೇಡದೆ ಹೋದರೆ ಅದು ವಿಜ್ಞಾಪನೆ ಆಗಲ್ಲ. ಹಾಗಾಗಿ ಪ್ರತಿ ವಿಜ್ಞಾಪನ ಪ್ರಾರ್ಥನೆಯ ಮಹತ್ವ ಏನು? ಅಲ್ಲಿ ದೇವರ ಕನಿಕರವನ್ನು ಬೇಡುವಂಥದ್ದೇ. ದೇವರು ತನ್ನ ಕೋಪವನ್ನು ನಿಲ್ಲಿಸಿ ಆತನು ತನ್ನ ಜನರನ್ನ ಕನಿಕರಿಸಿ ಅವನ್ನ ಕ್ಷಮಿಸಿ ಸೇರಿಸಿಕೊಳ್ಳಬೇಕೆನ್ನುವುದಕ್ಕಾಗಿ ವಿಜ್ಞಾಪನೆಯಲ್ಲಿ ನರಳಾಡಬೇಕಾಗ್ತದೆ. ದೇವರ ರೀತಿ ಮಾಡುವುದರಿಂದ ಏನಾಗ್ತದೆ? ದೇವರ ಹೆಸರು ಅವಹೇಳನಕ್ಕೆ ಗುರಿಯಾಗುವುದಿಲ್ಲ. ದೇವರು ತನ್ನ ಜನರನ್ನು ಕರುಣಿಸಿ ಕ್ಷಮಿಸಿ ಸೇರಿಸಿಕೊಳ್ಳುವಾಗ ದೇವರ ನಾಮ ಅಗೌರವಕ್ಕೆ ಗುರಿಯಾಗುವುದಿಲ್ಲ. ಹಾಗಾಗಿ ದೇವರು ಇದನ್ನು ಮಾಡಬೇಕೆಂಬುದಾಗಿ ವಿಜ್ಞಾಪಿಸುವನು ದೇವರನ್ನು ಕಡ್ಡಾಯಪಡಿಸಬೇಕೆಂಬುದಾಗಿ ಈ ವಾಕ್ಯಗಳ ವಿಚಾರ. ಮತ್ತು ದೇವಜನರ ನಾಮವು ಅಗೌರವಕ್ಕೆ ಗುರಿಯಾಗಬಾರದು. ಕರ್ತನಲ್ಲಿ ಪ್ರೀತಿಗಳ ದೇವಜನರೇ, ಈ ಸೇವೆಯನ್ನು ಈ ವಾಕ್ಯದಲ್ಲಿ ಯೆಹೋವನ ಸೇವಕರಾದ ಯಾಜಕರು ಮಾಡಬೇಕೆಂಬುದಾಗಿ ಆತನು ಹೇಳ್ತಾನೆ. ಪ್ರಕಟಣೆ ಪುಸ್ತಕವನ್ನು ಓದುವಾಗ ಬಹಳ ಮಹತ್ತರವಾಗಿ ಆಗಾಗ್ಗೆ ಓದಲಿಕ್ಕೆ ಸಿಕ್ಕುವಂಥ ವಿಚಾರ, ಯೇಸು ಕ್ರಿಸ್ತನ ತನ್ನ ರಕ್ತದಿಂದ ನಮ್ಮನ್ನು ತಂದೆಯಾದ ದೇವರ ಸೇವೆಗಾಗಿ
ಯಾಜಕರನ್ನಾಗಿ ಅರಸರನ್ನಾಗಿ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಈ ಸಂಖ್ಯೆ ದೇವರಿಗೆ ಅಳತಿಲ್ಲದ ಸಂಖ್ಯೆಯಲ್ಲಿ ಯಾಜಕರು, ಅಳತಿಲ್ಲದ ಸಂಖ್ಯೆಯಲ್ಲಿ ಅರಸರು ಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ದೇವರ ಅಧಿಕಾರ ನಡೆಸುವಂಥ ಅರಸರ ಅಭಿಷೇಕ ಒಂದು ಕಡೆ ಆದರೆ, ದೇವರ ಕನಿಕರವನ್ನು ಎಳಕೊಳ್ಳುವಂಥ ಯಾಜಕರ ಸೇವೆ ಭೂಮಿಯಲ್ಲಿ ಮಹತ್ವವಾದದ್ದು. ಇವರು ದೇವರ ಕನಿಕರವನ್ನು ಎಳಕೊಳ್ಳುವವರು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ದಿನಕ್ಕೆ ಜನರು ಸುತ್ತಲೂ ಪಾಪ ಮಾಡಿ ದೇವರ ಕೋಪವನ್ನೇ ಎಳಕೊಳ್ಳುತ್ತಿರುವಲ್ಲಿ, ಅರಿವಿಲ್ಲದೆ ಕಾರ್ಯವನ್ನು ಮಾಡುತ್ತಿರುವಲ್ಲಿ, ಕ್ರಿಸ್ತನ ಸಭೆಯೊಳಗೆ ನೀನು ದೇವರಾತ್ಮನಿಂದ, ಈ ವಾಕ್ಯಗಳ ಪ್ರೇರೇಪಣೆಯಿಂದ, ಈ ವಾಕ್ಯಗಳ ಉತ್ತೇಜನದಿಂದ ದೇವರ ಕನಿಕರವನ್ನು ಎಳಕೊಳ್ಳುವ ಮನುಷ್ಯನು, ಇದಕ್ಕಾಗಿ ದೇವರ ಸನ್ನಿಧಿಯಲ್ಲಿ ವಿಜ್ಞಾಪಿಸುವ ಮನುಷ್ಯನು ನೀನಾಗಲೇಬೇಕಾಗ್ತದೆ. ದೇವರ ಕನಿಕರವನ್ನು ಎಳಕೊಳ್ಳುವ ಸಹೋದರ ಸಹೋದರಿ ನೀನಾಗಲೇಬೇಕಾಗ್ತದೆ. ನಮ್ಮನ್ನು ಒಪ್ಪಿಸಿಕೊಂಡು ಪ್ರಾರ್ಥಿಸೋಣ. ಕರ್ತನೇ, ಸುತ್ತಲೂ ಜನರು ತಮಗೆ ಅರಿವಿಲ್ಲದೆ ನಾನಾ ದುಷ್ಟ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಬಹಿರಂಗ ಪಾಪದಿಂದಲೂ ರಹಸ್ಯ ಪಾಪದಿಂದಲೂ ನಿನ್ನ ಕೋಪವನ್ನು ಎಳಕೊಳ್ಳುತ್ತಿರುವಲ್ಲಿ, ಕರ್ತನೆ, ಅವರಿಗಾಗಿ ಗೋಳಾಡಿ ನಿನ್ನ ಕನಿಕರವನ್ನ, ಅವರಿಗಾಗಿ ನಿನ್ನ ಕ್ಷಮಾಪಣೆಯನ್ನು ಸಂಪಾದಿಸಿಕೊಳ್ಳುವ, ನಿನ್ನಿಂದ ದೂರವಾಗಿರುವ ಜನರನ್ನ ನಿನ್ನ ಪ್ರಸನ್ನತೆಯಲ್ಲಿ, ನಿನ್ನ ಐಕ್ಯತೆಗೆ ಸೇರಿಸುವ ಈ ಯಾಜಕ ಸೇವೆಯನ್ನು ಮಾಡುವುದಕ್ಕೆ ಕರ್ತನೆ ನಮ್ಮನ್ನು ಶಕ್ತರನ್ನಾಗಿ ಮಾಡು. ಈ ಕಾರ್ಯದಲ್ಲಿ ನಾವು ಸಫಲತೆಯನ್ನು ಕಾಣುವುದಕ್ಕೆ ಕೃಪೆಯನ್ನು ಅನುಗ್ರಹಿಸು. ಕರ್ತನೆ, ನಿನ್ನ ಕನಿಕರವನ್ನು ಬೇಡುವುದು ಎಷ್ಟು ಮಹತ್ವ ಎಂಬುದನ್ನು ತಿಳ್ಕೊಳ್ಳುವುದಕ್ಕೆ ನಮಗೆ ನಮ್ಮ ಹೃದಯದಲ್ಲಿ ಆ ಗ್ರಹಿಕೆಯನ್ನು, ಜ್ಞಾನವನ್ನು ಅನುಗ್ರಹಿಸು. ಈ ಪ್ರಾರ್ಥನೆಯಲ್ಲಿ ನಾವು ಕ್ರಿಯಾಶೀಲರಾಗಿ, ಯಾವ ದೇಹ ಆಲಸ್ಯವಿಲ್ಲದೆ, ಅಲಕ್ಷ್ಯತನವಿಲ್ಲದೆ ಇದನ್ನು ಕರ್ತನೆ ಅವಶ್ಯವಾಗಿ, ಕಡ್ಡಾಯವಾಗಿ ಮಾಡುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ನಿನಗೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.